ನಮಸ್ತೆ ಸ್ನೇಹಿತರೆ. ಭಾರತದ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಗಣೇಶನ ವೈವಾಹಿಕ ಸ್ಥಿತಿಯ ವ್ಯಾಖ್ಯಾನಗಳು ವಿಭಿನ್ನವಾಗಿವೆ. ಕೆಲವು ಸಂಪ್ರದಾಯಗಳಲ್ಲಿ ಅವರನ್ನು ಯಾವಾಗಲೂ ಪದವಿ ಪಡೆದು ಪೂಜಿಸಲಾಗುತ್ತದೆ, ಶುದ್ಧ ಅಚಲವಾದ ಮೇಲೆ ಕೇಂದ್ರೀಕರಿಸುತ್ತದೆ. ಆದಾಗ್ಯೂ ಇತರರಲ್ಲಿ ಅವರನ್ನು ಇಬ್ಬರು ದೈವಿಕ ಪತ್ನಿಯರೊಂದಿಗೆ ಆಚರಿಸಲಾಗುತ್ತದೆ, ರಿದ್ದಿ ಮತ್ತು ಸಿದ್ಧಿ. ಈ ವ್ಯಕ್ತಿಗಳು ಕೇವಲ ಸಂಗಾತಿಗಳಿಗಿಂತ ಹೆಚ್ಚಿನವರು. ಅವರು ಮಾನವ ಸಮೃದ್ಧಿಯ ಎರಡು ಅಂಶಗಳ ಸಂಕೇತ. ರಿದ್ದಿ ಭೌತಿಕ ಸಮೃದ್ಧಿ ಮತ್ತು ಲೌಕಿಕ ಯಶಸ್ಸನ್ನು ನಿಯಂತ್ರಿಸುತ್ತದೆ, ಆದರೆ ಸಿದ್ಧಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಂತರಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಒಟ್ಟಾಗಿ ಅವರು ಮೂರ್ತ ಮತ್ತು ಪಾರಲೌಕಿಕ ನಡುವಿನ ಸೇತುವೆಯಾಗಿ ಗಣೇಶನ ಪಾತ್ರವನ್ನು ಪ್ರತಿಬಿಂಬಿಸುತ್ತಾರೆ. ಇದು ಲೌಕಿಕ ಚಟುವಟಿಕೆಗಳನ್ನು ದೈವಿಕ ಜ್ಞಾನದೊಂದಿಗೆ ಸಮನ್ವಯಗೊಳಿಸುತ್ತದೆ. ಕೆಲವು ವಿದ್ವಾಂಸರು ರಿದ್ದಿ ಮತ್ತು ಸಿದ್ಧಿಗಳು ಅಕ್ಷರಶಃ ಹೆಂಡತಿಯರಲ್ಲ, ಆದರೆ ಗಣೇಶನ ಆಶೀರ್ವಾದಗಳಿಗೆ ರೂಪಕ ಎಂದು ವಾದಿಸುತ್ತಾರೆ. ಇತರರು ಮನೆಯ ದೇವತೆಯಾಗಿ ಅವರ ಉಪಸ್ಥಿತಿಯನ್ನು ತಮ್ಮ ಸ್ಥಾನವನ್ನು ಬಲಪಡಿಸುವಂತೆ ನೋಡುತ್ತಾರೆ. ಇದು ದೇಶೀಯ ಜೀವನ ಮತ್ತು ಕುಟುಂಬ ಬಂಧಗಳನ್ನು ಅಳವಡಿಸಿಕೊಳ್ಳುತ್ತದೆ. ಗಣೇಶನಿಗೆ ಇಬ್ಬರು ಪತ್ನಿಯರು. ದಂತಕಥೆಯ ಪ್ರಕಾರ ಗಣೇಶನು ರಿದ್ದಿ ಮತ್ತು ಸಿದ್ಧಿಯನ್ನು ಮದುವೆಯಾಗಿದ್ದಾನೆ. ಗಣೇಶ ಧ್ಯಾನದಲ್ಲಿ ಮುಳುಗುತ್ತಿರುವುದನ್ನು ನೋಡಿ ತುಳಸಿಯನ್ನು ದೇವರು ಆಳವಾಗಿ ಬಂಧಿಸಿದನು ಎಂಬುದು ಕತೆ. ಅವನ ದೈವಿಕ ನೋಟದಿಂದ ಆಕರ್ಷಿತಳಾದ ಅವಳು ಗಣಪತಿಯ ದ್ವಾರದಲ್ಲಿ ಮದುವೆಯ ಪ್ರಸ್ತಾಪದೊಂದಿಗೆ ಅವನನ್ನು ಸಂಪರ್ಕಿಸಿದಳು. ಆದಾಗ್ಯೂ ಗಣೇಶನು ಬ್ರಹ್ಮಚರ್ಯದ ಉಪವಾಸವನ್ನು ಘೋಷಿಸಲು ನಿರಾಕರಿಸಿದಳು. ಕೋಪಗೊಂಡ ತುಳಸಿ ಗಣೇಶನಿಗೆ 2 ಮದುವೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಶಪಿಸಿದಳು. ಪುರಾಣಗಳ ಪ್ರಕಾರ ಗಣೇಶನಿಗೆ ತನ್ನ ಆನೆಯ ತಲೆಯಿಂದಾಗಿ ವಧುವನ್ನು ಹುಡುಕುವಲ್ಲಿ ಕಷ್ಟವಾಯಿತು ಮತ್ತು ಅವಮಾನಿತನಾಗಿ ಕೋಪಗೊಂಡು ಇತರ ದೇವರುಗಳ ವಿವಾಹಕ್ಕೆ ಅಡೆತಡೆಗಳನ್ನುಂಟು ಮಾಡಲು ಪ್ರಾರಂಭಿಸಿದನು. ಚಿಂತೆಗೀಡಾದ ದೇವತೆಗಳು ಪರಿಹಾರಕ್ಕಾಗಿ ಬ್ರಹ್ಮದೇವರನ್ನು ಸಂಪರ್ಕಿಸಿದರು. ಬ್ರಹ್ಮದೇವರಿಗೆ ರಿದ್ದಿ ಮತ್ತು ಸಿದ್ಧಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಅವರನ್ನು ಗಣೇಶನ ಸೇವೆ ಮಾಡಲು ಮತ್ತು ಅವನಿಂದ ಕಲಿಯಲು ಕಳುಹಿಸಲಾಯಿತು. ರಿದ್ದಿ ಭೌತಿಕ ಸಂಪತ್ತು ಮತ್ತು ಯಶಸ್ಸಿನ ಸಂಕೇತವಾಗಿದ್ದರೆ, ಸಿದ್ಧಿ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ದೈವಿಕ ವಿವಾಹ ನಡೆಯುವಾಗಲೆಲ್ಲ ಗಣೇಶನನ್ನು ಕಾರ್ಯನಿರತವಾಗಿಡಲು ಮತ್ತು ಗಮನವನ್ನು ಬೇರೆಡೆ ಸೆಳೆಯಲು ಸಹೋದರಿಯರಿಗೆ ಸೂಚಿಸಲಾಯಿತು. ಎಲ್ಲ ವಿವಾಹಗಳು ಸರಾಗವಾಗಿ ಮುಂದುವರಿಯುವಂತೆ ನೋಡಿಕೊಳ್ಳಲಾಯಿತು. ಆದರೆ ಅವರ ಉದ್ದೇಶವನ್ನು ಅರಿತುಕೊಂಡ ಗಣೇಶನು ಕೋಪಗೊಂಡು ರಿದ್ದಿ ಮತ್ತು ಸಿದ್ಧಿಯನ್ನು ಶಪಿಸಿದನು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬ್ರಹ್ಮದೇವರು ತನ್ನ ಹೆಣ್ಣು ಮಕ್ಕಳನ್ನು ಗಣೇಶನನ್ನು ಮದುವೆಯಾಗಲು ಒಂದು ಸಂಕಲ್ಪವಾಗಿ ಮುಂದಾದನು. ಗಣೇಶನು ಒಪ್ಪಿಕೊಂಡನು. ಹೀಗೆ ರಿದ್ದಿ ಮತ್ತು ಸಿದ್ಧಿ ಇಬ್ಬರನ್ನೂ ಮದುವೆಯಾದನು. ಅವರಿಗೆ ಶುಭ್ ಮತ್ತು ಲಾಭ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.